वास्तव न्यूज में स्वागत है आपका। मैं हूं सरदार। विजयपुर जिला मुद्देदार तालुका का कुचकनूर एक छोटे से गांव में किसान नदी के किनारे बैठकर वो नहा रहा था और बहुत सारे मगरमच्छों ने उसे शिकार किया और खत्म हो गई कहानी। अब ऐसा हो गया। तब उस कहानी पर ऐसे बहुत सारे यहाँ पर शिकायत की मगरमच्छों के लिए, मगर यहाँ पर कभी ना कभी मगरमच्छों के हादसे होते ही रहते हैं। अब एक किसान यहाँ पर नहा रहा था और उन्होंने मगरमच्छ ने उस किसान की शिकार की। अब शिकार की जो मौत हो गई किसान की, अब यहाँ पर बहुत सारे लोग इतने भीड़ जम गए हैं, मगर कोई भी अधिकारी अब तक यहाँ पर नहीं आ पाए। आखिर यहाँ पर तो घटना ऐसी घट गई है, एक मगरमच्छ एक किसान को नदी में किनारे नहाते हुए शिकार करता है, तो सोचो कितना बड़ा यहाँ पर अनर्थ हो गया है और कितनी भयानक होती ये मंजर। तो अब यहाँ पर खत्म तो किस्सा खत्म हो गई कहानी से, मगर यहाँ पर वो कहानी खत्म नहीं हो पाई, ताकि यहाँ पर हर कभी ना कभी मगरमच्छों की यहाँ पर इतनी शिकायत की गई है, ताकि लोगों के यहाँ के आसपास जिंदगी और मौत का सवाल बन गया है इस नदी के किनारे। न जाने कब किस वक्त मगरमच्छ कब इंसान का शिकार कर जाते हैं, बिल्कुल ही पता नहीं है। मगर अब यहाँ पर माजी बीजेपी के एमएलए आव एस नडहल्ली अब यही आरोप कर रहे हैं, संबंधित अधिकारी अब तक यहाँ पर क्यों नहीं आ पाए, आखिर उन मगरमच्छों के लिए क्यों नहीं सोचा, ताकि अब यहाँ पर हर किसी के लिए एक कानून तो बन गया है, मगर एक किसान की यहाँ पर मगरमच्छ शिकार होकर मौत हो जाती है तो अधिकारी सही वक्त पर नहीं पहुंच पाते। तो यहाँ पर बहुत सारे किसानों ने मिलकर अब यहाँ पर ये आरोप करने लग गए हैं, ताकि ऐसे ही हादसों पर हादसा हो गया तो आखिर कौन होगा इसका जिम्मेदार, ताकि कुछ ना कुछ यहाँ पर करना जरूरी है। अब तो यहाँ पर ऐसा कुछ हुआ ही नहीं है, मगर ऐसा तो मगरमच्छों के डर और खौफ यहाँ पर सताता तो है, मगर आज एक किसान की मौत हो गई। आखिर इस मौत पर ना जाने यहाँ पर किस किस तरह से आरोप होने लग गया है, आइए देखेंगे एक रिपोर्ट में। ತಾಲೂಕಿನ ಕುಂಚನೂರು ಗ್ರಾಮದಲ್ಲಿ ಕಾಶಪ್ಪ ಹಡಪಪ್ಪ ಕಂಬಳಿ ಎನ್ನುವಂಥ 34 ವರ್ಷದ ರೈತ ಈಗಿನ ಬೆಳಗ್ಗೆ ಆಲಿಮಟ್ಟಿ ಡ್ಯಾಮ್ನಿಂದ ಹೆಚ್ಚುವರಿ ನೀರು ಬಿಟ್ಟಾಗ ಅವನ ಹೊಲದ ದಂಡೆಯ ಮೇಲೆ ಎತ್ತುಗಳಿಗೆ ಮೈ ತೊಳೆಯುವಂಥ ಸಂದರ್ಭದಲ್ಲಿ ಮೊಸಳೆ ಒಂದು ಏಕಾಏಕಿ ಅಟ್ಯಾಕ್ ಮಾಡಿ ಆ ರೈತನನ್ನು ಹೊತ್ತೊಯ್ದಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಬೆಳಗ್ಗೆ 7 ಗಂಟೆಗೆ ಘಟನೆ ನಡೆದಿದ್ದರೂ ಕೂಡ 12:30 1 ಗಂಟೆವರೆಗೆ ಯಾವುದೇ ಒಬ್ಬ ತಾಲೂಕಾ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಕನಿಷ್ಠ ಏನಾಗಿದೆ ಅನ್ನೋದ್ರ ಬಗ್ಗೆ FIR ಮಾಡಲಿಕ್ಕೂ ಕೂಡ ತಯಾರಾಗಿಲ್ಲ. ಇಲ್ಲಿವರೆಗೂ ಕೂಡ ಸುಮಾರು 2.5 ಗಂಟೆ ಆಗ್ತಾ ಬಂತು. ಕನಿಷ್ಠ ಒಂದು FIR ಮಾಡೋದು ಕೂಡ ಪೊಲೀಸ್ ಇಲಾಖೆಯವರು ಇವತ್ತವರೆಗೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ತಹಸೀಲ್ದಾರ್ ಮಾತ್ರ ಬಂದು ರೈತರೆಲ್ಲರೂ ಕೂಡ ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತರು ನಾವೆಲ್ಲರೂ ಸೇರಿ ಕೂತಿದ್ದಾರೆ. ಎಲ್ಲ ರೈತರದ್ದು ಒಂದೇ ವಿನಂತಿ ಏನೈತಪ್ಪ ಅಂತಂದರೆ, ಈ ರೀತಿ ಘಟನೆಗಳು ಪದೇ ಪದೇ ಈ ಭಾಗದಲ್ಲಿ 42 ಹಳ್ಳಿಗಳಲ್ಲಿ ನಡೀತಾ ಇದ್ದಾವೆ. ಫ್ಲಡ್ ಬಂದಂಥ ಸಂದರ್ಭದಲ್ಲಿ ನೀರಿನಲ್ಲಿದ್ದಂಥ ಎಲ್ಲ ಮೊಸಳೆಗಳು ಎದ್ದು ರೈತರ ಹೊಲಗಳಿಗೆ ಊರುಗಳಿಗೆ ನುಗ್ತವೆ. ಆ ಒಂದು ಕಾಡು ಪ್ರಾಣಿಯನ್ನು ವೈಲ್ಡ್ ಅನಿಮಲ್ ಏನಿದೆ ಮೊಸಳೆಯಿಂದ ರಕ್ಷಣೆ ಮಾಡಬೇಕಾದಂಥ ಕೆಲಸ ಸರ್ಕಾರದ ಜವಾಬ್ದಾರಿ ಮತ್ತು ಇಲಾಖೆಗಳ ಜವಾಬ್ದಾರಿ. ಆದರೆ ಆ ಕೆಲಸ ಇವತ್ತವರೆಗೆ ಮಾಡ್ತಾ ಇಲ್ಲ. ಕನಿಷ್ಠ ಆ ಕುಟುಂಬಕ್ಕೆ ಸಹಾಯ ಮಾಡಬೇಕಾದ್ರೆ, ಅಟ್ಲೀಸ್ಟ್ ಅವ್ರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಪರಿಹಾರ ಸಿಗಬೇಕಾದ್ರೆ FIR ಮಾಡಿ ಅವ್ನು ಹುಡುಕುವಂಥ ಕೆಲಸ ಮಾಡಬೇಕು. ಇವತ್ತಿನವರೆಗೆ ಯಾವುದೋ ಒಂದು ಮೂರಕ್ಕೂ ದೋಣಿ ತಗೊಂಬಂದವ್ರೆ ಅಧಿಕಾರಿಗಳು. ಅದರಲ್ಲಿ ಕೂತ್ಕೊಂಡು ಒಬ್ಬ PSI ಹೋಗ್ತಾರೆ, ಇನ್ನೊಂದು ಕಡೆ ಹೋಗ್ಬಿಟ್ಟು ಒಂದು ಫೋಟೋ ತೆಗೆದು ವಿಡಿಯೋ ತೆಗೆದು ಫೋಟೋ ಶೂಟ್ ಮಾಡ್ಕೊತಿದ್ದಾರೆ ವಿನ ಅಲ್ಲಿ ನಿಜವಾದಂಥ ನೀರಿನಲ್ಲಿ ಮೊಸಳೆಯನ್ನು ಹಿಡ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇಲ್ಲ. ಅದಕ್ಕೋಸ್ಕರ ರೈತರ ಜೊತೆಗೆ ನಾನು ಇಲ್ಲೇ ಕೂತಿದ್ದೇನೆ.
ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ FIR ಆಗಬೇಕು, ತಕ್ಷಣ ಅವನ ಬಾಡಿನ ಹುಡುಕಬೇಕು ಮತ್ತು ಆ ಕುಟುಂಬಕ್ಕೆ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕಾಗ್ತದೆ. ಯಾಕಂದರೆ ಇದು ಕೃಷ್ಣಾ ಭಾಗ್ಯ ಜಲನಿಗಮದ ವೈಫಲ್ಯನೂ ಕೂಡ ಹೌದು ಮತ್ತು ಸಂಬಂಧಪಟ್ಟ ಇಲಾಖೆಗಳ ವೈಫಲ್ಯನೂ ಕೂಡ ಹೌದು. ಹೀಗಾಗಿ ತಕ್ಷಣ ರೈತ, ಒಬ್ಬ ಯುವ ರೈತ, ಅವನು 34 ವರ್ಷ, ಅವನಿಗೆ 4 ಜನ ಮಕ್ಕಳಿದ್ದಾರೆ. ಆದರೆ ಅವನಿಗೆ ಪರಿಹಾರ ಕೊಡಿಸುವಂಥ ಕನಿಷ್ಠ ಸೌಜನ್ಯದ ಕೆಲಸನೂ ಕೂಡ ಇಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನಾನು ವಿವರವಾಗಿ ಖಂಡಿಸಿದ್ದೇನೆ. ರೈತರೆಲ್ಲರೂ ಕೂಡ ನನ್ನ ಜೊತೆ ಕೂತಿದ್ದಾರೆ. ನಾವು ಇದೇ ಹೊಳೆದಂಡೆಯಲ್ಲಿರ್ತಕ್ಕಂಥ ಅವನ ಹೊಲದಲ್ಲೇ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೇವೆ. ಒಂದು ವೇಳೆ ತಕ್ಷಣ ಅವನಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡದೇ ಹೋದರೆ ಖಂಡಿತವಾಗಲೂ ಕೂಡ ಯಾವ ಸ್ಥಳದಿಂದ ರೈತನನ್ನು ಮೊಸಳೆ ತೆಗೆದುಕೊಂಡು ಹೋಗಿದೆ ಅದೇ ಸ್ಥಳದಿಂದಲೇ ನಾವು ಹೋರಾಟವನ್ನು ಖಂಡಿತವಾಗಲೂ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು